ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಲಂಚ್ ಬಾಕ್ಸನ್ನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾಳೆ. ತನ್ಮಯ್ ಹಾಗೆ ಅಂದರೆ ಗುಂಡಣ್ಣ ಹಾಗೆ ತನ್ವಿ ಇಬ್ರಿಗೂ ಕೂಡ ತುಂಬ ಕೋಪದಿಂದನೇ ಇಲ್ಲಿ ಪ್ಯಾಕನ್ನು ಮಾಡ್ತಾ ಇರ್ತಾಳೆ. ಅದನ್ನು ಗುಂಡಣ್ಣ ನೋಡಿಬಿಟ್ಟು, ಅಮ್ಮ ಯಾಕಮ್ಮ ನನ್ನ ಮೇಲೆ ಕೋಪನೇನಮ್ಮ, ದಿನಾಲು ನೀನು ಸ್ಕೂಲ್ ಕಳಿಸ್ಬೇಕಾದ್ರೆ ಜಾಣ ಮರಿ ಅಲ್ವಾ ನೀನು, ಹೋಗ್ಬಿಡ್ಬಾ ಅಂತ ಹೇಳ್ಬಿಟ್ಟು ಮುದ್ದೆಲ್ಲ ಕೊಡ್ತಿದ್ದೆ, ಯಾಕಮ್ಮ ಏನಮ್ಮ ಹೇಳಮ್ಮ, ನನ್ನ ಜೊತೆ ಮಾತಾಡಮ್ಮ ಅಂತ ಕೇಳ್ತಾನೆ. ಆಗ ಭಾಗ್ಯ ಏನು ಮಾತಾಡೋದೇ ಇಲ್ಲ. ಮತ್ತೆ ಪ್ಯಾಕ್ ಮಾಡ್ತಾ ಇರ್ತಾಳೆ. ಈ ಕಡೆ ಪೂಜೆ ಇದ್ದು, ಗುಂಡಣ್ಣ ಸ್ಕೂಲಿಗೆ ಲೇಟ್ ಆಯಿತು, ಲಂಚ್ ಪ್ಯಾಕ್ ಆಯ್ತಲ್ವಾ, ಎತ್ಕೊಂಡು ಬಾ ನೀನು, ಅಲ್ಲೇನೂ ಇಲ್ಲ, ಅಮ್ಮ ನಿಮ್ಮ ಮೇಲೆ ಯಾಕೆ ಕೋಪ ಮಾಡ್ಕೋತಾರೆ ಸುಮ್ಮನೆ ಅಂದ್ಬಿಟ್ಟು ಸುನಂದ ಅವರು ಹೇಳ್ತಾರೆ. ಆಗ ಭಾಗ್ಯ ತುಂಬ ಕೋಪ ಮಾಡಿಕೊಂಡು ಏನೂ ಮಾತಾಡದೆ ಬ್ಯಾಗ್ ತೊಗೊಂಡು ಕಿಚನ್ನಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಗುಂಡಣ್ಣ ಕಾಲಿಡ್ಕೋತಾನೆ. ಅಮ್ಮ ಯಾಕಮ್ಮ, ಏನು ತಪ್ಪು ಮಾಡಿದೆ ಅಮ್ಮ ನಾನು, ಯಾಕಮ್ಮ ಮಾತಾಡ್ತಾ ಇಲ್ಲ ನೀನು ಅಂತ ಕಾಲಿಡ್ಕೊಂಡಾಗ ಫುಲ್ಲು ಭಾಗ್ಯಂಗೆ ತುಂಬಾ ಇದಾಗ್ಬಿಡುತ್ತೆ. ಅಳೋ ರೀತಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಟ್ಟಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಕುಸುಮ ಅವರು ಕೂಡ ಬರ್ತಾರೆ, ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಆಗ ನಾನೇನು ತಪ್ಪು ಮಾಡಿದ್ದೀನಮ್ಮ ಅಂತ ಗುಂಡಣ್ಣ ಕೇಳಿದಾಗ, ನೀನು ದೊಡ್ಡ ತಪ್ಪೇ ಮಾಡಿದ್ಯಾ ತನ್ಮಯ್ ಅಂತ ಜೋರಾಗಿ ಭಾಗ್ಯ ಇಲ್ಲಿ ರೇಗ್ಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್, ಶ್ರೇಷ್ಠ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ತಾಳೆ, ಹಾಗೆ ತಾಂಡವ್ ಪಾತ್ರೆ ತೊಳಿತಾ ಇರ್ತಾನೆ ಕಿಚನಲ್ಲಿ. ಪಾತ್ರೆನೆಲ್ಲ ನೋಡಿಬಿಟ್ಟು ಅಯ್ಯೋ ಅಸಹ್ಯ ಅಂದ್ಕೊಂಡು ದೂರನೇ ಇದು ಮಾಡ್ತಾ ಇರ್ತಾನೆ. ಇದೇನು ಶ್ರೇಷ್ಠ ಹೀಗಿಟ್ಟಿದ್ದೀಯಾ ನೀನು, ಇದೇನು ಸಿಂಕ ಇಲ್ಲ ಸ್ವಿಮ್ಮಿಂಗ್ ಪೂಲಾ ಅಂತ ಕೇಳ್ತಾ ಇರ್ತಾನೆ. ಎಲ್ಲ ಗಲೀಜಾಗಿ ಇಟ್ಕೊಂಡಿದ್ಯಾ ಅಂತ ಇದು ಮಾಡ್ತಾ ಇರ್ತಾನೆ. ಆಗ ಏನಿಲ್ಲ ತಂಡ ತರಕಾರಿ ಸಿಪ್ಪೆನೋ ಏನೋ ಸಿಕ್ಕಾಕೊಂಡಿರುತ್ತೆ, ಅದೆಲ್ಲ ಕಾಮನ್ ಅಲ್ವಾ ನೋಡು ಅಂತ ಹೇಳ್ತಾ ಇರ್ತಾಳೆ ಶ್ರೇಷ್ಠ. ಅಪ್ಪ ನಮ್ಮನೇಲಿ ಈ ಥರ ಇರಲ್ಲ ಅಪ್ಪ, ಭಾಗ್ಯ ಮತ್ತು ಅಮ್ಮ ಈ ಥರ ಎಲ್ಲ ಇಟ್ಕೊಳ್ಳಲ್ಲ ಅಂದಾಗ ಇಲ್ಲಿ ಸಿಟ್ಟು ಬರ್ತಾ ಇರುತ್ತೆ ಶ್ರೇಷ್ಠಂಗೆ. ಏನು ಭಾರಿ ಕಿಚನ್ಗೆ ಹೋಗಿ ನೋಡ್ತಿದ್ದೆ ನೋಡು ನೀನು ಅಂತ ಶ್ರೇಷ್ಠ ಹೇಳಿದಾಗ, ಕಿಚನ್ ಹೋಗದೇ ಇದ್ರು ನನಗೆ ಗೊತ್ತಾಗುತ್ತೆ ಭಾಗ್ಯ ಅಮ್ಮ ತುಂಬ ನೀಟಾಗಿ ಇಟ್ಕೋತಾ ಇದ್ರು ಅಂದಾಗ ಇನ್ನೂ ಉರಿ ಬಂದ್ಬಿಡುತ್ತೆ. ಏನು ಮಾಡೋದು, ಅದೇ ಸಿಂಕಲ್ಲಿ ನಿನಗೆ ಮುಳುಗಿಸಿ ಏಳಿಸ್ಬೇಕು ಅನಿಸ್ತಿದ್ದೆ, ಇನ್ನೇನು ಮಾಡೋದು, ಸ್ವಲ್ಪ ದಿನ ತಡ್ಕೊಳ್ಳೇಬೇಕು ಅಂತ ಶ್ರೇಷ್ಠ ಹೇಳ್ತಾ ಇರ್ತಾಳೆ. ಆಗ ಹಾಗೆ ತಾಳ್ಮೆ ತಗೊಂಡು ಶ್ರೇಷ್ಠ, ನಾವಿಬ್ರು ಒಂದೇ ಅಲ್ವಾ ತಾಂಡವ್, ಈಕ್ವಲ್ ಅಲ್ವಾ, ಮನೆ ಕೆಲಸ ನನಗೂ ಅಷ್ಟು ಮಾಡೋಕ್ಕೆ ಬರಲ್ಲ, ನಾನು ಆಮೇಲೆ ಬಂದೆಲ್ಲ ಕ್ಲೀನ್ ಮಾಡ್ತೀನಿ, ಈಗ ಸ್ವಲ್ಪ ವರ್ಕ್ ಇದೆ ಅದನ್ನು ಮುಗಿಸ್ಬಿಟ್ಟು ಬಂದು ಮಾಡ್ತೀನಿ ಪ್ಲೀಸ್ ತಾಂಡವ್ ಅಂತ ಹೇಳ್ತಾಳೆ. ಆಗ ಸಿಟ್ಟಿಂದ ತಾಂಡವ್ ಇದು ಮಾಡ್ತಾ ಇರ್ತಾನೆ. ಈ ಕಡೆ ಭಾಗ್ಯ, ನಾನು ಈ ಥರ ಮಾಡಿದರೆ ಸರಿ ಹೋಗೋದಿಲ್ಲ, ಏನಾದರೂ ಮಾಡಲೇಬೇಕು, ನಾನು ಮಾಡೋದೆಲ್ಲ ಮಕ್ಳ ಮೇಲೆ ಪ್ರಭಾವ ಬೀರ್ತಿದೆ, ಈ ಥರ ಎಲ್ಲ ನಡ್ಕೋಬಾರ್ದು ನಾನು ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಬರದೇ ಇದ್ದರೆ ಏನು, ನಾನೇ ಏನಾದರೂ ಮಾಡಬೇಕು ಅಂತ ತುಂಬ ಚಾಲೆಂಜಾಗಿ ಭಾಗ್ಯ ಯೋಚನೆನ ಮಾಡ್ತಾ ಇರ್ತಾಳೆ. ಸೊ ಇದಿಷ್ಟು ಸೋಮವಾರದ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.